ನಮಸ್ಕಾರ ವೀಕ್ಷಕರೇ, ಸಂತೋಷ್ ಬಡ್ಕಂಬಿ. ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ವಿಶೇಷವಾದಂತಹ ಒಂದು ಸಮಾಜ ಸೇವೆಯನ್ನ ಮಾಡತಕ್ಕಂತ ಓರ್ವ ವಿಶೇಷ ವ್ಯಕ್ತಿಯನ್ನ ನಾನು ನಿಮಗೆ ಪರಿಚಯ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಯಾರಪ್ಪ ವಿಶೇಷ ವ್ಯಕ್ತಿ, ಏನು ವಿಶೇಷ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನಿಲ್ಲ, ಸತತವಾಗಿ ನಾನು ಹೇಳ್ತಾ ಇರೋದು ಸತತವಾಗಿ 1 ವರ್ಷಗಳ ಕಾಲ ಅಂದ್ರೆ 365 ದಿನಗಳ ಕಾಲ ಹಸಿದವರಿಗೆ ಉಚಿತವಾಗಿ ಅನ್ನವನ್ನ ಸಂತರ್ಪಣೆ ಮಾಡತಕ್ಕಂತಹ ಮಹಾ ಅನ್ನದಾನಿಯನ್ನ ನಾನಿವತ್ತು ನಿಮಗೆ ಪರಿಚಯ ಮಾಡಲಿಕ್ಕೆ ಕೊಡ್ತಾ ಇದ್ದೀನಿ. ಅವರೇ ನಮ್ಮ ಅಥಣಿಯ ರವಿಯಣ್ಣ ಪೂಜಾರಿ ಅವರು. ಈಗಾಗಲೇ ಕನ್ನಡ ಪರ ಹೋರಾಟಗಳ ಮೂಲಕ ಕನ್ನಡ ಸಂಘಟನೆಯನ್ನ ಕಟ್ಟಿ ಇಡೀ ತಮ್ಮ ಮನೆಯನ್ನ ಕನ್ನಡಮಯವನ್ನಾಗಿಸಿರ್ತಕ್ಕಂಥ ವಿಶೇಷ ವ್ಯಕ್ತಿ ಇದೀಗ ಸತತವಾಗಿ 365 ದಿನಗಳ ಕಾಲ 1 ವರ್ಷದವರೆಗೆ ನಿರಂತರ ಅನ್ನ ಸಂತರ್ಪಣೆಯನ್ನ ಮಾಡಿರ್ತಕ್ಕಂಥ ವ್ಯಕ್ತಿ. ಸೊ ಅವರನ್ನ ಕರೆಸಿ ಯಾವ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಅವ್ರು ಮಾಡ್ತಾ ಇದ್ದಾರೆ ಅನ್ನೋದನ್ನ ತಮ್ಮೆಲ್ಲರಿಗೆ ಪರಿಚಯ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೆ ಸ್ವಾಗತ. ಬನ್ನಿ ರವಿಯಣ್ಣ ಪೂಜಾರಿ ಅವರಿಗೆ ಭೇಟಿಯಾಗೋಣ. ನಮಸ್ಕಾರ. ನೀವು ಆರಾಮ್ರಿ? ಸತತವಾಗಿ 1 ವರ್ಷಗಳ ಕಾಲ ಅನ್ನದಾಸೋಹದ ವ್ಯವಸ್ಥೆಯನ್ನ ಮಾಡಿದಿರಿ. 365 ದಿನಗಳ ಕಾಲ ಹಸಿದವರಿಗೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀರಿ. ಆ ಅನ್ನ ಪ್ರಸಾದದ ವ್ಯವಸ್ಥೆ ಕುರಿತು ನಮ್ಮ ಸಾರ್ವಜನಿಕರಿಗೆ ಮತ್ತು ವೀಕ್ಷಕರಿಗೆ ನಾನು ಸ್ಟೋರಿಯ ಮೂಲಕ ತಮ್ಮನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಅಂದ್ರೆ ಮಹಾನ್ ಅನ್ನದಾನಿ ಅಂತ. ಸೊ ಆ ಕುರಿತು ನಮ್ಮ ವೀಕ್ಷಕರಿಗೆ ತಾವು ಪ್ರಸಾದದ ವ್ಯವಸ್ಥೆ ಯಾವ ರೀತಿ ಇದೆ, ಎಲ್ಲಿ ಮಾಡ್ತಾ ಇದ್ರಿ, ಯಾವ ತರ ಮಾಡ್ತೀರಿ, ನಿಮ್ಗೆ ಡೀಟೇಲ್ಸ್ ಆಗಿ ನಾವು ಒಂದು ಗಣೇಶ ಮಂದಿರ ಮನೆ ಮುಂದುಗಡೆ ಒಂದು ಗಣೇಶ ಪ್ರತಿಷ್ಠಾಪನೆ ಮಾಡಿದ್ವಿ. ಇದ್ರ ಜೊತೆಗೆ ಪ್ರತಿನಿತ್ಯವೂ ನಮ್ಮ ಗಣೇಶನ ಪೂಜೆಯೊಂದಿಗೇನ ನಮ್ಮ ದಿನನಿತ್ಯದ ಇದನ್ನು ಚಾಲು ಆಗತ್ತೆ. ಅಂದ್ರೆ ಚಿಕ್ಕ ದೇವಸ್ಥಾನ ಪ್ರತಿನಿತ್ಯ ಇಲ್ಲಿ ಬಂದುಕೊಂಡೇ ಪ್ರಾರಂಭ ಆಗತ್ತೆ. ಅದ್ರ ಜೊತೆಗೆ ಇದ್ರ ಪಕ್ಕಕ್ಕನ ನಾವು ದಾಸೋಹ ಕೋಣೆಯನ್ನು ಮಾಡಿದೀವಿ. ದಾಸೋಹ ಕೋಣೆ ತೋರಿಸ್ತೇನೆ ನಿಮ್ಗೆ. ವಿಶೇಷವಾಗಿ ಇದೊಂದು ನಾವು ಒಂದು ಮನೆ ಮುಂದೆ ಗಾರ್ಡನ್ ಟೈಪ್ ಮಾಡ್ಕೊಂಡಿದೀವಿ. ಇದು ಅದ್ರ ಪಕ್ಕಕ್ಕೆ ಪ್ರತಿನಿತ್ಯ ಆಹಾರದ ವ್ಯವಸ್ಥೆ ಆಗತ್ತೆ. ಪ್ರತಿನಿತ್ಯವೂ ನಾವು ಇಲ್ಲೇ ದಾಸೋಹ ಅಡಿಗೆ ತಯಾರು ಮಾಡ್ತೀವಿ. ಇವರು ನಮ್ಮ ಅಡಿಗೆ ಸಹಾಯಕರು. ಇವರು ಪ್ರತಿನಿತ್ಯವೂ ಇಬ್ರು ಕಾರ್ಯನಿರ್ವಹಿಸ್ತಾರ. ಇದ್ರ ಜೊತೆಗೆ ಒಬ್ರು ಡ್ರೈವರ್ ಆಗಿರ್ಬೋದು, ಪ್ಲಸ್ ಮತ್ತೊಬ್ರು ಅದರ ಅಲ್ಲಿ ಬಡಿಸುವಂತವ್ರ ಸಹಾಯಕರಾಗಿರ್ಬೋದು. ಪ್ರತಿನಿತ್ಯ ಇವ್ರು ಬಂದು ಇಲ್ಲಿ ಅಡಿಗೆ ಮಾಡ್ತಾರೆ. ಪ್ರತಿನಿತ್ಯ 10 ಗಂಟೆಗೆ ಬಂದ್ರೆ 2, 2:30, 3 ಗಂಟೆವರೆಗೇನೂ ಕೂಡ ವಾಪಸ್ ಬಂದ ನಂತರ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಇದನ್ನೆಲ್ಲ ಏನ್ ಮಾಡ್ಬೇಕಲ್ಲ ಎಲ್ಲ ಮಾಡಿ ಪ್ರಸಾದವನ್ನ ರೆಡಿ ಮಾಡಿರ್ತೀವಿ. ಈ ರೀತಿ ಅನ್ನ ಸಾಂಬಾರ್ ಆಗಿರ್ಬೋದು ರೆಡಿ ಮಾಡ್ತೀವಿ. ವಿಶೇಷವಾಗಿ ಇದು ಮಾಡ್ತೀವಿ, ಅನ್ನವನ್ನು ಮಾಡಿ ಬಡಿಸುವಂತ ಕೆಲಸ ಮಾಡಿರ್ತೀವಿ. ಅದಕ್ಕೆ ವಿಶೇಷವಾಗಿ ಇದು ಅಂದ್ರೆ ಈಗ ನೀವು ಒಟ್ಟಾರೆಯಾಗಿ ಪ್ರತಿ ದಿನವೂ 2 ವಸ್ತುಗಳನ್ನ ಮಾಡ್ತಾ ಇದ್ದೀವಿ. ಅಂದ್ರೆ 2 ಐಟಮ್ಸ್, ಒಂದು ಅನ್ನ ಮತ್ತೊಂದು ಸಾಂಬಾರು ಪ್ರತಿನಿತ್ಯ ಮಾಡ್ತಾ ಇದ್ದೀವಿ. ಅದು ಒಂದ್ ಸ್ವಲ್ಪ ಯಾಕೋ ಸರಿಯಾಗಿ ಸ್ವೀಟ್ ಇದನ್ನ ಆಗ್ಲಿಲ್ಲ, ಅಷ್ಟೊಂದು ಎಫೆಕ್ಟ್ ಆಗ್ಲಿಲ್ಲ. ಅದ್ರಗೋಸ್ಕರ ನಾವು 2 ಐಟಮ್ಗಳು ಕಂಟಿನ್ಯೂ ಮಾಡ್ಕೊಂಡಿದೀವಿ. ಸರಿ. ಇದು ಸತತವಾಗಿ ನಾಳೆ ನಾಡಿದ್ದು ಫ್ರೈಡೆಗೆ ಶುಕ್ರವಾರಗೆ ಒಂದು 365 ದಿವಸ ಸತತ 1 ವರ್ಷ ಕಂಪ್ಲೀಟ್ ಆಗತ್ತೆ. ಬಟ್ ಇದ್ರ ಕುರಿತಾಗಿ ನಿಮ್ಗೆ ಇನ್ನೂ ಸವಿಸ್ತಾರ ಹೇಳ್ಬೇಕಂದ್ರೆ ಇದನ್ನ ನಾವು ದಾಸೋಹ ಮಾಡತಕ್ಕಂಥದ್ದನ್ನ ಗಾಡಿ ಒಳಗೆ ಇಟ್ಕೊಂಡು ಹೋಗ್ತಾರ, ರೆಡಿ ಅದ. ಈಗ ಹೆಂಗ್ ಮಾಡ್ತೀವಿ ಅಂದ್ರೆ ಬರೇನ ಈಗ ಈ ವಿಶಾಲವಾಗಿರ್ತಕ್ಕಂಥ ಜಾಗದಲ್ಲಿ ಇಲ್ಲಿ ಬಹಳ ಸುಸಜ್ಜಿತವಾಗಿ ತಯಾರಾಗಿರ್ತಕ್ಕಂಥ ಆಹಾರವನ್ನು ನಾವೇನ್ ಮಾಡ್ತೀವಿ ಅಂದ್ರೆ, ಇದು ಆಂಬುಲೆನ್ಸ್ ಆಗಿರ್ಬೋದು. ಇದು ಆಂಬುಲೆನ್ಸ್ ಪ್ರತಿ ಶಾಲೆಯಲ್ಲಿ ಸೇವಾ ಇರುತ್ತೆ, ಹೋಗ್ತದೆ. ಈ ಗಾಡಿ ಒಳಗ ಆ ಬೋಗಣಿ ಏನ್ ನಿಮ್ಗೆ ತಯಾರು ಮಾಡಿರ್ತಕ್ಕಂಥ ಸಾಂಬಾರ್ ಆಗಿರ್ಬೋದು, ಅನ್ನ ಸಾರ ಇದ್ರೊಳಗೆ ಇಟ್ಕೊಂಡ ನೇರವಾಗಿ ಇದು ಸಿದ್ದೇಶ್ವರ ಗುಡಿ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಅನೇಕ ಜಾಗಗಳಲ್ಲಿ ಎಲ್ಲೆಲ್ಲಿ ಕೆಲವೊಮ್ಮೆ ಲೇಟ್ ಆದ್ರೂ ಕಾಲ್ ಬರುತ್ತೆ. ಇಂಥ ಒಂದು ವಿಶೇಷವಾಗಿ ಸಂದರ್ಭದಲ್ಲಿ ಬಹಳ ಒಂದು ಖುಷಿ ಅನಿಸ್ತೈತಿ ಇಂಥ ಸೇವೆ 1 ವರ್ಷ ಪೂರ್ಣಗೊಂಡದ್ದು. ಯಾಕಂದ್ರೆ ನಾನು ಜೀವನದಾಗ ಒಂದು ವಿಷಯ ಹೇಳ್ಬೇಕಂತಂದ್ರ, ಬಹಳ ಕೆಲಸಗಳು, ಆಯೋಜನೆಗಳು, ಉದ್ಯೋಗಗಳು ಪ್ರಾರಂಭ ಆದಾಗ ಒಂದೇನೋ ಬೇಜಾರು ಅನ್ಸಿರ್ತೈತಿ. ಸ್ವಲ್ಪ ದಿನ ಹೋದ್ಮೇಲೆ ಏನಪ್ಪಾ ಇದು ಏನ್ ಮಾಡಿದೀವಿ, ಯಾಕೋ ಸರಿ ಅನಿಸ್ತಾ ಇಲ್ಲ ಅಂತ. ಆದ್ರೆ ಈ ವಿಷಯದಲ್ಲಿ ನಮ್ಮ ಸಿದ್ದೇಶ್ವರ ಮತ್ತು ಶಿವಗಳ ಆಶೀರ್ವಾದದಿಂದ 365 ದಿವಸಗಳ ಕಾಲ ಸತತವಾಗಿ ನಡೆದಿರ್ತಕ್ಕಂಥ ದಾಸೋಹ ನನಗೆ ಒಂದು ದಿನ ಬೇಜಾರು ತಂದಿಲ್ಲ, ಒಂದು ತನ ಅಸಮಾಧಾನ ಆಗಿಲ್ಲ. ಯಾಕಂದ್ರೆ ಒಂದು ಸಣ್ಣ ಪುಟ್ಟ ಏನೋ ಮಾಡಿದ್ರು ಕೂಡ ಒಂದು ಅಸಮಾಧಾನ ಇರುತ್ತೆ, ಬೇಜಾರಾಗ್ತೈತಿ. ಇದು ಏನ್ ಮಾಡಿದ್ವಿಪ್ಪ, ಏನಾಯ್ತು ಅಂತ ಏನೋ ಒಂಥರ ಮನಸ್ಸಿಗೆ ಇದನ್ನಾಗಿರ್ತೈತಿ. ಆದ್ರೆ ಈ ಅನ್ನದಾಸೋಹ ಚಾಲು ಆಗಿ ಸುಮಾರು 1 ವರ್ಷಗಳ ಕಾಲ ಪೂರ್ಣಗೊಂಡ್ರು ಕೂಡ ನಮಗ್ ಒಂದು ದಿನ ಕೂಡ ಅಸಮಾಧಾನ ಆಗಿಲ್ಲ.
ಒಂದು ದಿನ ಕೂಡ ಬೇಜಾರಾಗಿಲ್ಲ, ಒಂದ್ ದಿನ ಕೂಡ ಸಿಬ್ಬಂದಿಗಳ ಕೈ ಕೊಟ್ಟಿಲ್ಲ, ಒಂದ್ ದಿವಸ ಕೂಡ ಹಿಂಗ ಆತ್ಪ ಅಂದಿಲ್ಲ. ಮಳಿ ಆಗಿರ್ಬಹುದು, ಹಬ್ಬ ಹರಿದಿನಗಳಾಗಿರ್ಬಹುದು, ಯಾವುದೇ ಸಂದರ್ಭದಲ್ಲಿ ಬೇಕಾದಂತ ಇವತ್ತು ಮಧ್ಯಾಹ್ನ ಸಿಡಿಲು ಗುಡ್ಲ ಐತೆ ಅಂದ್ರೂ ಕೂಡ ನಾವು ದಾಸೋಹನ ಪೂರ್ಣ ಒಯ್ದಿದೀವಿ. ಒಂದು ದಿನಕ್ಕೆ ಎಷ್ಟು ಜನರಿಗೆ ನೀವು ಅನ್ನದಾಸೋಹ ಮಾಡ್ತಾ ಇದ್ದೀರಿ? ಸುಮಾರು ಹೆಚ್ಚು ಕಡಿಮೆ ಆಗತ್ತೆ, 70 ರಿಂದ 100 ಜನ ಆಗಿರ್ಬೋದು, 50 ಜನ ಆಗಿರ್ಬೋದು, ಅಪ್ ಡೌನ್ಸ್ ಆಗತ್ತೆ. ಕೆಲವೊಂದು ಹಬ್ಬ ಹರಿದಿನಗಳು ಕಡಿಮೆ ಮಾಡ್ತೀವಿ, ಅಲ್ಲಿ ನಮ್ಗೆ ಗೊತ್ತಾಗಿರ್ಬಿಡೋದು. ಕೆಲವೊಂದ್ ದಿನ ಉಳಿದು ಬರಾಕತ್ತ ಕಮ್ಮಿ ಮಾಡ್ಬಿಡ್ತೀವಿ. ಹಬ್ಬ ಹರಿದಿನಗಳು ಬೇರೆ ಬೇರೆ ಜನಗಳು ಅಲ್ಲಿ ಕನಿಷ್ಠ ಅಂದ್ರೂ ಒಂದು 50 ಜನ, 50 ಕನಿಷ್ಠ ಅಂದ್ರೆ ಒಂದು 50 ಜನ, ಮ್ಯಾಕ್ಸಿಮಮ್ ಅಂದ್ರೆ 100 ಜನ, ಹೆಚ್ಚು ಕಡಿಮೆ ಆಗ್ತೈತಿ. ಜೊತೆಗೆ ನಮ್ ಸಿಬ್ಬಂದಿಗಳು ಇರ್ತಾರ, ಹಿಂಗಾಗಿ ಸ್ವಲ್ಪ ಹೆಚ್ಚನ ಆಗ್ತೈತಿ. ಯಾಕಂದ್ರೆ ಎಲ್ಲಾರು ಇನ್ನೊಂದ್ ಏನಂದ್ರೆ ಅಣ್ಣ, ಕೆಲವೊಂದಿಷ್ಟು ಜನ ಅನ್ನಪ್ರಸಾದನು ಮಾಡ್ತಾ ಇರ್ತಾರೆ ನೋಡಿದೀವಿ, ಕೆಲವೊಂದ್ ಸಂದರ್ಭಗಳಲ್ಲಿ ಮಾತ್ರ ಮಾಡ್ತಾರ. ಆದ್ರೆ ನಮ್ಗ ಖುಷಿ ಅನ್ಸಿದ್ ಏನಪ್ಪಾ ಅಂದ್ರೆ, ನಮ್ಮ ಅತ್ನಿಯೊಳಗಿರ್ತಕ್ಕಂತ ಓರ್ವ ವ್ಯಕ್ತಿಗಳು ನೀವು ವರ್ಷದ 365 ದಿನಾನು ಕೂಡ ಮಾಡ್ತಾ ಇರೋದು ಒಂದು ಬಹಳಷ್ಟು ವಿಶೇಷ. ಈ 365 ದಿನ ಮಾಡ್ಬೇಕು ಅಂತ ನಿಮ್ಗೆ ಅನಿಸ್ತೋ, ಅಥವಾ ಅದು ತನ್ನಷ್ಟಕ್ಕೆ ತಾನಾಗಿನ ಬಂತು? ಇದು ಫ್ಯೂಚರ್ ಪ್ಲಾನಿಂಗ್ ಅಂದ್ರೆ ಹೆಂಗೈತ್ರಿ, ನಾವು ಕೂಡ ಅತ್ಯಂತ ಕಡುಬಡ ಜೀವನ ಸಾಗಿಸಿ ಬಂದಿವಲ್ಲ, ಅನ್ನಕ್ಕೆ ಪರದಾಡಿದೀವಿ ನಾವು. 2008ಕ್ಕಿಂತ ಮುಂಚೆ ನಿಮ್ಗೆ ಇತಿಹಾಸ ಹೇಳ್ಬೇಕಂದ್ರೆ ನಮ್ಗೆ ಊಟ ಸಿಕ್ಕಿಲ್ಲ. ಅಂತ ಪರಿಸ್ಥಿತಿ ಒಳಗೆ ನಾವು ಬಂದಿರ್ತಕ್ಕಂಥವ್ರು. ಏನೋ ಭಗವಂತ ಅಲ್ಪ ಸ್ವಲ್ಪ ಏನು ಸಂಪಾದನೆ ಕೊಟ್ಟು ಉದ್ಯೋಗದಲ್ಲಿ ಏನು ತೃಪ್ತಿ ಪಡ್ತಾ ಇದೀವಿ. ಆ ತೃಪ್ತಿ ಬಂದಿರತಕ್ಕಂಥ ಉದ್ಯೋಗದಲ್ಲಿ ಬಂದಿರತಕ್ಕಂಥ ಸಾರ್ವಜನಿಕ ಸಹಕಾರದಿಂದ, ಅಥವಾ ನಮ್ಮೆಲ್ಲ ಸಿಬ್ಬಂದಿಗಳಾಗಿರ್ಬೋದು, ನಮ್ಮ ಹಿತೈಷಿಗಳಾಗಿರ್ಬೋದು, ನಮ್ಮೆಲ್ಲ ಸಂಬಂಧಿಗಳಾಗಿರ್ಬೋದು, ಅವರೆಲ್ಲ ಸಹಕಾರದಿಂದ ಇದೊಂದೇನೋ ಮಾಡ್ಬೇಕಪ್ಪ, ಜನರಿಗೆ ಒಂದು ಒಳ್ಳೆ ಅನ್ನ ಹೊಟ್ಟಿ ಎಷ್ಟು ಇಂಪಾರ್ಟೆಂಟ್ ಐತಂದ್ರೆ ಅದು ಹಸಿದವನಿಗೆ ಅನ್ನದ ಬೆಲೆ ಗೊತ್ತಾ ಅಂತ ಬಹಳ ಅದ ನಾವು ಅನುಭವಿಸಿದೀವಿ. ಅದು ಆಕ್ಚುಲಿ ನಮ್ಮ ಸೇವಾ ಮನೋಭಾವ ಬೈ ಬರ್ತ, ಬಟ್ ನಮ್ಗೆ ಸಿಕ್ಕಿರ್ಲಿಲ್ಲ ಅವಕಾಶ. ಭಗವಂತ ಕೊಟ್ಟಾಗ ಇದನ್ನ ಸದುಪಯೋಗ ಮಾಡ್ಕೊಳ್ಳೋಣ ಅಂತ ಆಸೆ ಹುಟ್ಟಿತು. ಅವಾಗ ಇದನ್ನ ನಮ್ಮ ರಮೇಶ್ ಅಣ್ಣ ಜಾರಕಿಹೊಳಿ ಅವರು, ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಅಣ್ಣವರು, ಅವರ ಹಸ್ತಾಪನದಿಂದ 9/11/2023 ಪ್ರಾರಂಭ ಆಗಿರ್ತಕ್ಕಂಥ ಈ ದಾಸೋಹ ಇವತ್ತಿಗೆ 365 ದಿವಸ ಪೂರ್ಣ ಆಗ್ತಾ ಇದೆ. ಬಹಳ ಸಂತೋಷ ಐತಿ. ಅದ ತಮಗೆ ಹೇಳಿದ ಹಾಗೆ ಇದರಲ್ಲಿ ಬಹಳ ಖುಷಿ ಐತಿ, ಬಹಳ ನೆಮ್ಮದಿ ಐತಿ. ಬಟ್ ಇದನ್ನ ಯಾರು ಒಳಗಡೆ ಹೋಗಿ ನೋಡಿಲ್ಲ. ಈ ಅನ್ನ ದಾಸೋಹ ಅನ್ನೋದು ಏನೈತಿಲ್ಲ, ಅನ್ನ ನೀಡಿ ಏನವ್ರು ಆತ್ಮಗಳು ತೃಪ್ತಿ ಪಡ್ತಾವಲ್ಲ, ತಿಂದಿರ್ತಕ್ಕಂಥ ಆತ್ಮಗಳು, ಅನ್ನ ಬಹಳ ಇಂಪಾರ್ಟೆಂಟ್ ಐತಿ ಅಂತ. ಅತ್ನಿ ಒಳಗಡೆ ಮಾಡ್ತೀರಿ ಅಂತ ಹೇಳ್ತೀರಿ. ಅತ್ನಿ ಒಳಗಡೆ ಯಾವ ಸ್ಥಳದಲ್ಲಿ ನೀವು ಅನ್ನದಾಸೋಹ ನಿಮ್ಗೆ ಸಿಗುತ್ತೆ ಅಂದ್ರೆ, ಇಲ್ಲಿ ಹೋದ್ರೆ ನಮ್ಗೆ ಇವತ್ತು ಅನ್ನ ಸಿಗುತ್ತಪ್ಪ? ಈಗ ನಾವು ಮೊದಲನೇದಾಗಿ ನೇರವಾಗಿ ಇಲ್ಲಿ ಹಾಕೊಂಡು ಅಂತಾರೆ ಸಿದ್ದೇಶ್ವರ ಗುಡಿ ಹತ್ರ ಹೋಗುತ್ತೆ. ಅಲ್ಲಿ ಸುಮಾರು ಜನ ಕಾಯ್ತಿರ್ತಾರ. 1:30 ಆಗಿ ಸ್ವಲ್ಪ ಲೇಟ್ ಆದ್ರೂ ಕೂಡ ನಮ್ ಸಿಬ್ಬಂದಿ ಕಾಲ್ ಮಾಡ್ತಾರ, ಅಣ್ಣ ಇನ್ನ ಗಾಡಿ ಬಂದಿಲ್ಲ ದಾಸೋಹ ಅಂತ ಹೇಳಿ ಫೋನ್ ಮಾಡ್ತಾರ. ಅಂದ್ರೆ ಆ ತರ ಒಂದು ಪರ್ಫೆಕ್ಟ್ ಆಗಿಬಿಟ್ಟೈತಿ. ಅಲ್ಲಿದ ಆದ ಕೂಡಲೇ ನೇರವಾಗಿ ಬಸ್ ಸ್ಟ್ಯಾಂಡ್ ಹೋಗ್ತಾರ. ಬಸ್ ಸ್ಟ್ಯಾಂಡ್ ದಾಗ ಸಣ್ಣ ಮಕ್ಕಳು ಅಥವಾ ಮತ್ತೊಬ್ರು ಅವೆಲ್ಲ ಕೆಲವೊಂದು ಇದ್ರೊಳಗಡೆ ಅಲ್ಲಿ ಇರ್ತಾರ. ಆಮೇಲೆ ಮತ್ತೆ ಯಾರೋ ಫೋನ್ ಮಾಡಿದ್ರು ಕೂಡ ಆ ಸ್ಥಳಗಳಿಗೆ ಹೋಗಿ ಬಡಿಸಿ ಬರುವಂತ ವ್ಯವಸ್ಥೆ ಇದು ಒಂದು 365 ದಿವಸ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೇಕು. ಯಾಕಂದ್ರೆ ನಿಮ್ಗಾದ್ರೂ ಗೊತ್ತೈತಿ, ಸಾರ್ವಜನಿಕ ಆಗಿ ಕೆಲವೊಬ್ರಿಗೆ ಗೊತ್ತೈತಿ. ಯಾಕಂದ್ರೆ ಮನೆಯೊಳಗೆ ಒಂದು 4 ಜನ ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತೈತಿ. ಅಂತದ್ರೊಳಗೆ ಇದ್ರ ಎಲ್ಲ ಪೂರೈಸಿದ್ದು ಇದು ನಮ್ಮ ಒಬ್ಬ ರವಿ ಪೂಜಾರಿ ವ್ಯಕ್ತಿತ್ವದಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಅಂತ ಹೇಳಕ್ ಬಯಸ್ತೇನೆ. ಅನ್ನದಾಸೋಹ ಅಂದ್ರೆ ಅಲ್ಲೇ ಬಂದು ಊಟ ಮಾಡುವಂತ ವ್ಯವಸ್ಥೆ ಬಹಳಷ್ಟು ಜನ ನೋಡ್ತಾ ಇದ್ವಿ. ಆದ್ರೆ ನೀವು ಹಸಿದವರು ಎಲ್ಲಿದ್ದಾರೋ ಅವ್ರನ್ನ ಹುಡುಕಿ ಆಡ್ಕೊಂಡು ಹೋಗಿ ಊಟ ಕೊಡ್ತಿಲ್ಲ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರ, ನಾವು ಕೆಲವೊಂದು ನನ್ನ ಗಮನಕ್ಕೆ ಬಂದಿರುವ ಹಾಗೆ ಕೆಲವೊಬ್ಬರಿಗೆ ಅಂಗವಿಕಲರು ಇರ್ತಾರ, ಕೆಲವೊಂದಿಗೆ ಬುದ್ಧಿ ಮಾಧ್ಯಮಗಳಿರ್ತಾವ, ಬುದ್ಧಿ ಇದನ್ನಿರುತ್ತೆ. ಅವರೆಲ್ಲ ನಾವು ಹೇಳಿದಂತ ಸ್ಥಳಗಳಿಗೆ ಬಂದ್ ಮಾಡಕ್ ಆಗುದಿಲ್ಲ. ಆ ಒಂದು ದೃಷ್ಟಿಕೋನದಿಂದ ನಾವು ರೆಡಿ ಮಾಡ್ಕೊಂಡು ಎಲ್ಲಿ ಇರ್ತಾರಲ್ಲ ಅಲ್ಲೇ ಹೋಗಿ ಬಡಿಸಿ ಬರುವಂತ ವ್ಯವಸ್ಥೆ ಐತೆ. ನಿಮ್ಮದೇ ಸ್ವಂತ ವಾಹನದಲ್ಲಿ ಈ ಒಂದು ಅನ್ನದಾಸೋಹನ ಎಲ್ಲಿದ್ದಾರೋ ಆ ಜಾಗಕ್ಕೆ ಹೋಗಿ ಕೊಡ್ತಾ ಇದ್ರಿ. ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಅಂದ್ರೆ ನಾವಿಲ್ಲಿ ನೋಡಿದ್ವಿ, ಆಂಬುಲೆನ್ಸ್ ವ್ಯವಸ್ಥೆನ ಕೂಡ ಮಾಡಿದ್ರಿ. ಏನ್ರಿ ಆಂಬುಲೆನ್ಸ್ ವ್ಯವಸ್ಥೆ? ಈ ಆಂಬುಲೆನ್ಸ್ ವ್ಯವಸ್ಥೆ ಹೆಂಗೈತೆ ಅಂದ್ರೆ, ನಾವು ದಾಸೋಹ ಮಾಡುವ ಹೊತ್ನ್ಯಾಗ 1-2 ಕ್ಷೇತ್ರಗಳನ್ನ ಅಂದ್ರೆ ಸಾರ್ವಜನಿಕ ಸೇವೆಯಲ್ಲಿ ಅತ್ಯಮೂಲ್ಯವಾಗಿರ್ತಕ್ಕಂಥ 2 ಇದನ್ನ ನಾವು ಆಯ್ಕೆ ಮಾಡ್ಕೊಂತೀವಿ. ಯಾಕಂದ್ರೆ ಒಂದು ಅನ್ನದಾಸೋಹ, 2ನೇದು ಆರೋಗ್ಯ ಸೇವೆ. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಆಫ್ಟರ್ ಕೊರೋನಾ ನಂತರ ಬಹಳ ಜನರ ಆರೋಗ್ಯಗಳು ತೀರಾ ಹದಿಗೆಡುವಂತ ಸಂದರ್ಭ, ಬಡವರು ಆಗಿರ್ಬಹುದು, ಬಗ್ಗರಾಗಿರ್ಬಹುದು, ಆಂಬುಲೆನ್ಸ್ ಸೇವೆಗೆ ಪರದಾಡುವಂತ ದಿನಗಳಾಯ್ತು. ಯಾಕಂದ್ರೆ ಸುಮಾರು ಇಲ್ಲಿ ಸಾಂಗ್ಲಿ ಹೋಗ್ಬೇಕಾದ್ರೆ 7,000 ಕೇಳ್ತಾರ, ಇಲ್ಲೇ ಲೋಕಲ್ ಶಿಫ್ಟಿಂಗ್ 1,500-2,000 ಕೇಳ್ತಾರ. ಅಂತದ್ರೊಳಗೆ ನಾವು ಕೆಲವೊಂದು ನಿಯಮಗಳನ್ನು ಮಾಡ್ಕೊಂಡಿದ್ವಿ. ನಮಗೆ ತಿಳಿದಿರುವ ಹಾಗೆ ಮೊದಲು ನಾವು ಅದನ್ನ ಪಾಂಪ್ಲೆಟ್ ಒಳಗೂ ಹಾಕಿದ್ವಿ. 10 ಸ್ಥಳಗಳ ಹಾಸ್ಪಿಟಲಿಂದ ಉಚಿತ. ಸಾಂಗ್ಲಿ ಹೋಗಿರ್ದವ್ರ 50% ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಬರೀ ಪೆಟ್ರೋಲ್ ಖರ್ಚು ವೆಚ್ಚ ಅಂತ ಮಾಡಿದೀವಿ. ಅದು ನಿರಂತರವಾಗಿ ಅದು ಕೂಡ 365 ದಿವಸ ಪೂರ್ಣ ಆಗಿದ್ದು, ಅದು ಕೂಡ ಸಂತೋಷ ಐತಿ. ಯಾಕೆ ಆರೋಗ್ಯ ಮತ್ತು ಈ ಇದು ಸೇವಾ ಅಂತಂದ್ರೆ, ಆರೋಗ್ಯದ ನಿಮ್ಗೆ ಹೇಳಿದಾಗೆ ಬಡವರಿಗೆ ಕೈ ದಟಕುವ ದರದಲ್ಲಿ, ಈಗ ಸಾಂಗ್ಲಿ ಮಿರಜ್ ಆಗಿರೋ ಹುಬ್ಳಿ ಧಾರವಾಡ ಹೋದ್ರು ಕೂಡ ನಾವು 50% ಹೋಗಿ ಬಂದಿದ್ದೀವಿ. ಹುಬ್ಳಿ ಧಾರವಾಡದು ಕಡು ಬಡವರಿಗೆ ನೀಗ್ಲಂತದ್ದು ವಿಷಯ. ಆಂಬುಲೆನ್ಸ್ ಕೆಲವೊಂದು ವೆಚ್ಚಗಳನ್ನು ಬರ್ಸಕ್ ಆಗುದಿಲ್ಲ. ತಂದೆಯನ್ನು ಕಳ್ಕೊಂಡು ಮಕ್ಕಳ ಎಷ್ಟೋ ಪರದಾಡ್ಯಾರ, ಮಕ್ಕಳನ್ನ ಕರ್ಕೊಂಡು ತಂದೆ ತಾಯಿ ಪರದಾಡ್ಯಾರ. ಅಂತದೊಂದು ಸೇವೆ ಇರ್ಲಿ, ಆ ಬಡ ಜನರ ಜೀವ ಉಳಿಸುವಂತ ಒಂದು ಆಗ್ಲಿ ಅನ್ನುವಂತ ಉದ್ದೇಶಕ್ಕೋಸ್ಕರ ಅದು ಕೂಡ ಸೇವೆ ಮಾಡ್ತೀವಿ. ಈ ಅನ್ನದಾಸೋಹ ಸ್ಟಾರ್ಟ್ ಮಾಡುವಂತ ಸಂದರ್ಭದಲ್ಲಿ ಇಲ್ಲ ರವಿ ಪೂಜಾರಿ ಅವರು ಬಹಳ ದಿನಗಳ ಕಾಲ ಇದನ್ನ ನಡೆಸೋದಿಲ್ಲ,
ಮಧ್ಯದಲ್ಲಿಯೇ ಬಂದ್ ಮಾಡಿ ಮತ್ತೆ ಬೇರೆ ಕಡೆ ಹೋಗ್ತಾರು ಅಂತೇಳಿ ಕೆಲವೊಂದಿಷ್ಟು ಸಾರ್ವಜನಿಕರ ಅಭಿಪ್ರಾಯ ಇದ್ರು ಯಶಸ್ವಿಯಾಗಿ 1 ವರ್ಷ ದಾಟಿಸಿದ್ರಿ. ಈಗ ನೀವು ಅವ್ರಿಗೆ ಏನ್ ಹೇಳ್ಬೇಕು? ಇಲ್ಲ, ನೀವು ಕೇಳಿದ್ದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂದ್ರೆ ಸುಮಾರು ಜನ ನಮಗ ಆ ತರ ಈ ತರ ಚಾಲು ಮಾಡುವಾಗ ಇಷ್ಟೊಂದು ಅದ್ದೂರಿಯಾಗಿ ಹೆಂಗ್ ಸಾಧ್ಯ ಐತಿ, ಈ ತರ ಸೇವೆ ಮಾಡಕ್ ಹೆಂಗ್ ಸಾಧ್ಯ ಐತಿ, ಬಹಳ ಜನರಿಗೆ ದೊಡ್ಡ ಕ್ವಶನ್ ಇತ್ತು. ನಿರಂತರವಾಗಿ ಮಾಡ್ಲಿಕ್ಕೆ ಅಸಾಧ್ಯವಾದದ್ದು ಯಾರೋ ಒಂದ್ ದಿವಸ ಸೋಮವಾರ, ಶುಕ್ರವಾರ, ಶನಿವಾರ ಯಾವ್ದೋ ಹಬ್ಬ ಹರಿದಿನಗಳು ಮಾಡಬಹುದು. ಅದ್ರ ನಿರಂತರವಾಗಿ ಮಾಡ್ಲಿಕ್ಕೆ ರವಿ ಪೂಜಾರಿಯಿಂದ ಸಾಧ್ಯ ಇಲ್ಲ ಅನ್ನುವಂಥದ್ದು ಬಹಳ ಜನರಿಂದ ಕೇಳ್ಪಟ್ಟಿದ್ನಿ. ಅದನ್ನೇ ನಾವು ಸವಾಲಾಗಿ ಶಿವ್ಕೊಂಡು, ಅದನ್ನೇ ನಾವು ಮುಂಚೆ ಹೇಳಿದಂಗೆ ಒಂದು ಶಕ್ತಿ, ಅದು ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ. ಅದನ್ನ ಯಾರಿಂದ ಏನು ಮಾಡಕ್ಕಾಗಲ್ಲ. ಅದು ಆ ದಾನದಲ್ಲಿ ಇರ್ತಕ್ಕಂಥ ಶಕ್ತಿ ಅಂತ ಹೇಳ್ಬೋದು. ಆ ಶಕ್ತಿನೇ ನಮ್ನ ನಿರಂತರವಾಗಿ ಕಳ್ಕೊಂಡ್ಬಂದೆ. ಆ ವ್ಯಕ್ತಿಗಳಿಗೆ ನನಗೆ ಟೀಕೆ ಟಿಪ್ಪಣಿಗಳು ಮಾಡೋರಿಗೆ ಹೇಳ್ತೀನಿ, ನೀವು ಒಳ ಹೊಕ್ಕ ನೋಡ್ರಿ, ಪ್ರೀತಿ ವಿಶ್ವಾಸಗಳನ್ನು ಗೆಲ್ರಿ, ಯಾವ ವ್ಯಕ್ತಿ ಏನು ಅಂತ ತಿಳ್ಕೋರಿ, ಅವಾಗ ನಿಮಗೆ ವಾಸ್ತವಿಕವಾಗಿ ಅದ್ರ ಉತ್ತರ ಸಿಗುತ್ತೆ. ಇದ್ರ ಒಳಗಡೆ ತಮಗೆ ಯಾರ್ಯಾರು ಸಹಾಯ ಮಾಡ್ತಾ ಇದ್ರು ಅವ್ರನ್ನ ನಾವು ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿದ್ರೆ, ಡ್ರೈವರ್ಸ್ ಗಳು ಇರ್ಬೋದು, ಅಡಿಗೆ ಸಹಾಯಕರು ಇರ್ಬೋದು, ತಮ್ಮ ಕುಟುಂಬದವ್ರು ಇರ್ಬೋದು, ಈ ಒಂದು ವ್ಯವಸ್ಥೆಗೆ ಪ್ರತಿನಿತ್ಯ ತಮ್ಗೆ ಸಹಕಾರ ಕೊಡ್ತಕ್ಕಂಥ ವ್ಯಕ್ತಿಗಳು, ಇದ್ರ ಹಿನ್ನೆಲೆ ಕೆಲಸ ಮಾಡೋರು ಯಾರ್ಯಾರು ಇದ್ದಾರೋ ಅಂತ ಸಿಬ್ಬಂದಿಯಾಗಿ ಈಗ ಮೊದಲಿಗೆ ಪವನ್ ಅಂತ ಹೇಳಿ ನಾವು ಡ್ರೈವರ್ ಆಗಿ ನೇಮಕ ಮಾಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ತನ್ನ ಕೆಲಸ ಕಾರ್ಯರೂಪಿ ಚಾಚಿ ಚಕ್ಕದೆ ಮಾಡ್ತಾನೆ. ಪ್ರತಿದಿನಾನು ಹೋಗಿ ಪ್ರತಿ ದಿವಸನು ಅವನೇ ಮಾಡ್ತಾನ. ಈಗ ಅದರ ಜೊತೆಯಾಗಿ ನಿಮ್ಗೆ ಹೇಳ್ಬೇಕಂದ್ರೆ, ಈಗ ಪೂರ್ವವಾಗಿ ತೋರಿಸಿದಾಗೆ ಇವ್ರಿಬ್ರು ಕೂಡ ಏನ್ ನಾವು ಫಸ್ಟಕ್ಕೆ ಏನ್ ತಗೊಂಡಿದೀವಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಹಳ ಪರ್ಫೆಕ್ಟ್ ಆಗಿ ಅವರು ತಮ್ಮ ಕೆಲಸವನ್ನು ಮಾಡ್ಯಾರ. ನೀವು ಬರ್ರಿ, ಇಲ್ಲೇ ಹೊರಗಡೆ ಬರ್ರಿ, ಬರ್ರಿ. ಈಗ ನಾವು ಫಸ್ಟ್ ಏನ ಪ್ರಾರಂಭ ಮಾಡಿದೀವಿ ಅಲ್ಲಿಂದ ಇಲ್ಲಿವರೆಗೆ ಬರ್ರಿ. ಇವರು ನಮ್ಮ ಅಡಿಗೆ ಸಿಬ್ಬಂದಿಗಳು ಮಾಡಬಹುದಾಗಿರ್ಬೋದು, ಇದಾಗಿರ್ಬೋದು, ಬಹಳ ಅವರು ಅಚ್ಚುಕಟ್ಟಾಗಿ ಬಹಳ ಪ್ರೀತಿಯಿಂದ ಈ ಸೇವಾ ಮನೋಭಾವನೆಯಿಂದ ಮಾಡಿದಾರ. ಅದನ್ನ ನಾವು ಬಹಳ ಖುಷಿ ಪಡ್ಬೇಕಾಗಿರುವಂತ ವಿಚಾರ. ಮತ್ತ ಅವರು ಬರ್ರಿ ಮಾಮ, ಇಲ್ಲೇ ನೀವು ಬರ್ರಿ. ಇವರು ಕೂಡ ನಮ್ಮ ಅನೇಕ ವಿಚಾರಗಳಲ್ಲಿ ನಮ್ಮ ಸೇವೆಗೆ ಬಹಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆನಂದ್ ಸರ್ ಆಗಿರ್ಬೋದು, ಅವರು ಕೂಡ ನಮ್ಗೆ ಈ ಒಂದು ವಿಚಾರದಲ್ಲಿ ಪ್ರೋತ್ಸಾಹ ಕೊಡ್ತಾರ. ಮದುವೆ ಬಾ. ಈಗ ವಿಶೇಷವಾಗಿ ಒಂದು ಇಲ್ಲ, ನಮಗ್ ನೀವು ಅವ್ರನ್ನೆಲ್ಲ ಪರಿಚಯ ಮಾಡಿ ಕೊಡ್ಬೇಕು. ಈಗ ಅಜ್ಜಿ ಅದಾರ ಇವರು ತಾವು ಎಲ್ಲ ಪಾತ್ರೆಗಳನ್ನು ಸ್ವಚ್ಛ ಮಾಡೋದಾಗಿರ್ಬೋದು ಅಥವಾ ಇದ್ ಮಾಡೋದಾಗಿರ್ ಇವರು ಸವಿತಾ ಅಂತ ಹೇಳಿ ಇವರು ಅಡಿಗೆ ಕುಕ್ ಮಾಡ್ತಾರ, ಅಡಿಗೆ ತಯಾರು ಮಾಡ್ತಾರ. ಸಾರ ಗೀರ ರೈಸ್ ಇವರೆಲ್ಲ ಇವರಿಗೆ ಸಹಾಯಕರು. ನಾನು ಡ್ರೈವರ್ ಪವನ್ ಅಂತ ಹೇಳಿ ಡ್ರೈವಿಂಗ್ ಮಾಡ್ತಾನ. ಇವರು ಪ್ರಕಾಶ್ ಹಿಡ್ಕಲ್ ಅಂತ ಹೇಳಿ ಇವರು ಉಸ್ತುವಾರಿಗಳನ್ನ ನೋಡ್ಕೋತಾರೆ. ವರ್ಷದವರೆಗೆ ನಿರಂತರವಾಗಿ ಏನಾದ್ರು ಇದ್ರೆ ಮಾಡ್ರ ನಾವು ಊರಲ್ಲಿ ಇರ್ಲಿಲ್ಲ ಮಾಡಿಲ್ಲ ಅಂತ ಹೇಳ್ತಾರೆ. ಇವರು ಆನಂದ್ ಹಳಿಂಗ್ಲಿ ಸರ್ ಅಂತ ಹೇಳಿ ಇವರು ಕೂಡ ಉದ್ಯೋಗದಲ್ಲಿ ಇದ್ರು ಕೂಡ ನಮ್ಮ ಇದು ಪ್ರೋತ್ಸಾಹಕ್ಕೆ ಏನಾದ್ರು ನಾವ್ ಇರ್ಲಿಲ್ಲ ಮಾಡ್ಲಿಲ್ಲ ಮತ್ತೊಂದು ಮಗದೊಂದು ಏನೋ ಇದ್ರು ಕೂಡ ಅವರು ಬಹಳ ಜವಾಬ್ದಾರಿಯಿಂದ ತಮ್ಮ ಕೆಲಸವನ್ನ ಮಾಡ್ತಾರೆ. ಅವ್ರು ಮಹಾದೇವ್ ಪಡಸಲಿಗೆ ಅಂತ ಹೇಳಿ ಅವರು ಕೂಡ ನಮ್ಮ ಅನೇಕ ಒತ್ತಡಗಳಲ್ಲಿ ಏನೋ ಇದ್ರು ಕೂಡ ಈಗ ಅನೇಕ ಜನರು ನಮ್ ಕರೆಯಕ್ ಆಗಿಲ್ಲ. ಯಾಕಂದ್ರೆ ಬಹಳ ಜನ ಇದಕ್ಕೆ ಇದನ್ನ ನಾಡಿದ್ ಫ್ರೈಡೇ ನಾವು ಒಂದ್ ಇದನ್ನ ಮಾಡ್ಕೊಂಡು ಆ ತರ ಮಾಡೋಣ ಅಂತ ಆಲೋಚನೆ ಮಾಡಿದ್ವಿ. 1 ವರ್ಷ ಅಂತೂ ಇನ್ನು ನಾಳೆ ನಾಡ್ದು 1 ವರ್ಷ ಆಯ್ತು ನಿರಂತರ ಅನ್ನದಾಸ. ಇನ್ನು ಎಷ್ಟು ದಿನಗಳ ಕಾಲ ಮುಂದುವರಿಸುವಂತ ಮನಸ್ಸು ತಮ್ಮ ಘೋಷಣೆ ಮಾಡುವಾಗ ಹೇಳಿದೀನಿ, ನಾ ಇದನ್ನು ಬಹಳ ಪರ್ಫೆಕ್ಟ್ ಆಗಿ ಆಲೋಚನೆ ಮಾಡಿ ಒಂದು ನಿರ್ಧಾರಗಳನ್ನು ತಗೊಂಡಿದ್ದೀನಿ. ಯಾಕಂದ್ರೆ ಇದು ಹಿಂದಿನ ದಿನಮಾನಗಳಲ್ಲಿ ಬಹಳ ಜನ ಚಾಲು ಮಾಡಿ ಬಂದ್ ಮಾಡಿ ದಾಸೋಹಗಳನ್ನ ಹೆಸರಿಗೆ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಮಾಡೋದಾಗ್ಲಿ ಬಹಳ ಜನ ಮಾಡಿದಾರ ಅಂತ ಕೇಳಿಪಟ್ಟಿದ್ರೆ ಬಹಳ ಗಂಭೀರತೆಯಿಂದ ಇದನ್ನ ಬಹಳ ಆಲೋಚನೆಗಳು ಮಾಡಿ ನಾನು ಇರುವವರೆಗೂ ಕೂಡ ಇದು ನಿರಂತರವಾಗಿ ಸಾಗಬೇಕು, ನಾ ಇರ್ದಿದ್ರು ಕೂಡ ಸಾಗ್ಬೇಕನ್ನುವಂತ ಆಲೋಚನೆಗಳಿಂದ ಅದನ್ನ ಪ್ಲಾನ್ ಮಾಡಿ ಇರ್ತೀನಿ. ಆ ವಿಷಯ ಬೇರೆ, ಆದ್ರೆ ಅದ್ ಮುಂದಿನ ನನಗ್ ಗೊತ್ತಿಲ್ಲ. ಆದ್ರೆ ನಾನು ಇರುವವರೆಗೆ ಈ ಸೇವೆ ಯಾವತ್ತಿಗೂ ನಿಲ್ಲಕ್ ಬಿಡಂಗಿಲ್ಲ. ಯಾಕಂದ್ರೆ ಅದು ನಾನು ಪ್ರತಿಜ್ಞೆ ಆಗಿ ತಗೊಂಡನ ಈ ಸೇವಾ ಪ್ರಾರಂಭ ಮಾಡಿದೀನಿ. ಅದಕ್ಕಾಗಿ ಅದು ಅಲ್ಲಿವರೆಗೂ ಸಾಕ್ತೈತೆ ಅಂತ ಹೇಳ್ತೀನಿ. ಅದರಿಂದ ಎಲ್ಲ ಭಗವಂತನ ಇಚ್ಛೆ ಅದ, ಅದ್ ಹೆಂಗ್ ಬರುತ್ತೆ ಗೊತ್ತಿಲ್ಲ. ಅದನ್ನ ಬೋಗಾಣಿ ಯಾವ ರೀತಿ ದಿನ ಯಾವ ರೀತಿ ನೀವು ಬರೀ ಹಿಡಿತಾರ್ರಿ. ತಗೋತ ತರ ಇಟ್ಕೊಂಡು ನೀ ಗಾಡಿ ಚಾಲು ಮಾಡ್ಕೊಂಡು ಬಿಡಪ್ಪ. ನೀವ್ ಹಬ್ಬ ಹಿಂದ್ಕೊಂಡು ಹಿಡ್ಕೊಂಡು ನೇರ ಹೊಡಿ, ನೀ ಹಿಡ್ಕೊಂಡ್ ಅಂದ್ರೆ ಒಬ್ರು ಗಾಡಿ ಹೊಡಿಲಿಕ್ಕೆ ಡ್ರೈವರ್, ಒಬ್ರು ಗಾಡಿಯಾಗಿಂದ ಅಲ್ಲಿ ಮಾಡ್ಯಾರ ಒಳಗ, ಇಲ್ಲಿ ಬೇಕಾದ್ರೆ ಮಾಡೋಣ ಅಂತಂದ್ರೆ ಒಬ್ರು ಡ್ರೈವರ್ ಗಾಡಿ ಹೊಡ್ಯಾಕ್ರಿ, ಆಮೇಲೆ ಒಬ್ರು ಇದನ್ನ ನೀಡಾಕ ಒಬ್ರು ಕೊಡು. ಓಕೆ, ಒಂದು ಪ್ರಸಾದ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ನೋಡೋಣ. ಒಂದ್ ಪ್ಲೇಟ್ ತಗೋತಮ್ಮ, ಪ್ಲೇಟ್ ತಗೊಂಡ್ ತೋರಿಲ್ಲ ಜರ 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 ಟೇಸ್ಟ್ ಇದು ಹೆಂಗ್ರಿ ಸಾಂಬಾರ್ ಹಾಕಪ್ಪ ಚಂದ ಅಷ್ಟು ನೋಡ್ರಿ ಹೆಂಗಾಕೈತಿ. ಸೊ ಸ್ವಲ್ಪ ಪ್ರತಿನಿತ್ಯ ಒಂದು 50ಕ್ಕೂ ಅಧಿಕ ಜನ ಅಂದ್ರೆ 100 ಜನ ಕಡಿಮೆ ಅಂದ್ರೂ ಕೂಡ ಈ ಅನ್ನವನ್ನ ಸವಿತಾ ಇದಾರೆ. ಟೇಸ್ಟ್ ನೋಡೋಣ ಇವತ್ತು ಯಾವ ರೀತಿ ಇದೆ. ಮತ್ತೆ ಯಾರು ತಗೋತೀರಿ? ನೀವು ಬರ್ಲೆ ಅಣ್ಣ ನೋಡ್ರಿ ಮದಿ ಮಾಮ, ನೀವು ತೋರಿ ಎಲ್ಲಾರು ಟೇಸ್ಟ್ ನೋಡ್ರಿ. ತೋರಿ ನೀವು ಬರ್ಕು ಸರ್. ನಾವು ಕೂಡ ವಿಶೇಷವಾಗಿ ಯಾವಾಗಾರ ಎಮರ್ಜೆನ್ಸಿ ಬಂದಾಗ ನಾವು ಇದೇ ದಾಸೋಹದ
ಮಾಡಿರ್ತಕ್ಕಂಥದ್ದನ್ನ ನಾವು ಸವಿತಿ ಮತ್ತೆ ವಿಶೇಷವಾಗಿ ಯಾರು ಅತಿಥಿಗಳು ಬಂದ್ರೆ ಮಾಡ್ರೆ ವಿಶೇಷವಾಗಿ ಏನಾರ ಮಾಡಿರ್ತೀವಿ. ನಿಜಾನ ಹಸಿದವ್ರಿಗೆ ಗೊತ್ತ್ರಿ ಅದು ಅನ್ನದ ಬೆಲೆ ಏನು ಅಂತೇಳಿ. ಚೆನ್ನಾಗಿದೆ ಚೆನ್ನಾಗೈತಲ್ಲ, ಸೂಪರ್. ಮದುವೆ ಸಮಾರಂಭದಾಗ ಮಾಡಿದಂಗ ಅದ್ರಿ. ಹೌದಾ? ಥ್ಯಾಂಕ್ ಯು. ವಿಶೇಷವಾಗಿ ಇನ್ನೊಂದ್ ಏನ್ ಹೇಳ್ಬೇಕಂದ್ರ ಯಾವುದೇ ಕಾರಣಕ್ಕೂ ನಾವು ಇಲ್ಲಿವರೆಗೆ ರೇಷನ್ ಅಕ್ಕಿ ಬಳಸಿಲ್ಲ. 1 ವರ್ಷ ಕಾಲ ನಿರಂತರ ಕಾಲ ಒಂದೇ ಬ್ರ್ಯಾಂಡ್ ಬಳಸ್ತೀವಿ, ಒಂದೇ ಕಂಪನಿ ಬಳಸ್ತೀವಿ. ನೀವು ಒಳಗ್ ಚೀಲ ನೋಡ್ಬೋದು, ಇದೇನ್ ಟೇಸ್ಟ್ ಐತ್ರಲ್ಲ ಹಿಂದೊಂದ್ ಮುಂದೊಂದಿಲ್ಲ, ದ ಸೇಮ್ ಅಕ್ಕಿ ಬಳಸ್ತೀವಿ. ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಿಲ್ಲ. ರೇಷನ್ ಅಕ್ಕಿಯನ್ನು ಬಳಸಾಕ ಪ್ರಯತ್ನ ಮಾಡಿ ಒಂದು ದಿನಾನು ಚೇಂಜ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿಯವರೆಗೆ ಅಥಣಿಯ ಓರ್ವ ಮಹಾನ್ ಅನ್ನದಾನಿ ಸತತವಾಗಿ 365 ದಿನಗಳನ್ನ ಪೂರೈಸಿ ಮುಂಬರುವ ಇನ್ನೂ ನಮಗೆ ಎಲ್ಲಿಯವರೆಗೆ ಸಾಧ್ಯ ಆಗುತ್ತೋ ಅಲ್ಲಿಯವರೆಗೆ ನಾನು ಅನ್ನ ಪ್ರಸಾದವನ್ನ ನಿರಂತರವಾಗಿ ಮಾಡ್ತಾನೆ ಇರ್ತೀನಿ ಅಂತೇಳಿ ತಮ್ಮ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ರವಿ ಅಣ್ಣ ಪೂಜಾರಿ ಅವರ ಈ ಅನ್ನದಾಸೋಹದ ವ್ಯವಸ್ಥೆಯ ಕುರಿತು ಮಾಹಿತಿನ ನಾನು ನಿಮ್ಗೆ ಕೊಟ್ಟೆ. ನಾವು ಮತ್ತು ನೀವು ಎಲ್ಲರೂ ಸೇರಿ ದೇವರಲ್ಲಿ ಕೇಳ್ಕೊಳ್ಳೋಣ, ಇದೇ ರೀತಿಯಾಗಿರ್ತಕ್ಕಂಥ ಅನ್ನದಾಸೋಹ ವ್ಯವಸ್ಥೆ ಅವರಿಂದ ನಿರಂತರವಾಗಿ ಸಾಗಲಿ. ಆ ಭಗವಂತ ಅವರಿಗೆ ಆಯುರಾರೋಗ್ಯವನ್ನು ಕೊಟ್ಟು ಅವ್ರ ಕುಟುಂಬಕ್ಕೆ ಎಲ್ಲರನ್ನ ಕಾಪಾಡಲಿ ಅಂತೇಳಿ ನಾನು ಅಪೇಕ್ಷೆಯನ್ನು ಪಡ್ತಾ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ರವಿ ಅಣ್ಣ ಪೂಜಾರಿ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಇದೇ ರೀತಿಯಾಗಿರ್ತಕ್ಕಂಥ ಮತ್ತೆ ಹಲವಾರು ವ್ಯಕ್ತಿಗಳ ಸಾಧನೆಯ ವಿಶೇಷ ಮಾಲಿಕೆಯನ್ನ ನಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಮರೆಯದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು.